ನೀವು ಹೇಳಿದಾಗೆ ಎಲ್ಲ 20-25 ಜನ ಒಬ್ರ ಮೇಲೆ ಒಬ್ರು ಮಲ್ಕೊಂಡ್ಬಿಟ್ರಿ. ಯಾಕೆ ಮಲ್ಕೊಂಡ್ರಿ ಅಂತ ಗೊತ್ತಿಲ್ಲ. ಆ ಟೆರರಿಸ್ಟ್ಗಳಿಬ್ರು ಮನ್ಸೋ ಇಚ್ಛೆ ಶೂಟ್ ಮಾಡ್ಕೊಂಡು ಹೋದ್ರು. ನಿಮ್ಮ ಕಡೆ ಶೂಟ್ ಮಾಡಲಿಲ್ಲ? ಆಕ್ಚುಲಿ ನಮ್ಮ ಕಡೆ ಶೂಟ್ ಮಾಡಿಲ್ಲ. ಫಸ್ಟ್ ಅಲ್ಲಿ ಓಪನ್ ಏರಿಯಾ ಅಲ್ವಾ ಅದು. ಅವ್ರ ಟಾರ್ಗೆಟ್ ಏನಿತ್ತು ಅಂತಂದ್ರೆ ಆ ಓಪನ್ ಏರಿಯಾದಲ್ಲಿ ಯಾರ್ಯಾರಿದ್ರು ಮಧ್ಯ ಈಸಿಲಿ ಟಾರ್ಗೆಟ್ ಅಲ್ವಾ. ಸೊ ಟೆಂಟ್ ಕಡೆ ಅವ್ರು ಶೂಟ್ ಮಾಡಿಲ್ಲ. ಓಕೆ. ಸೊ ಈಸಿಲಿ ಟಾರ್ಗೆಟ್ ಅಲ್ವಾ ಅವರೆಲ್ಲ. ಆಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ ಮೇಲ್ಗಡೆಯಿಂದ 2 ಜನ ಬಂದಿದ್ದಾರೆ, ಕೆಳಗಡೆಯಿಂದ 2 ಜನ ಬಂದಿದ್ದಾರೆ. ನಮ್ಗೆ ಫಸ್ಟ್ ಕೇಳಿದ್ದು ಕೆಳಗಡೆಯಿಂದ, ಅಲ್ಲಿಂದನೂ 2 ಅಥವಾ ಬಂತು ಅಥವಾ ಒಂದೇ ಇಕೋ ಆಗ್ತಿತ್ತೋ ನಮ್ಗೆ ಗೊತ್ತಾಗಿಲ್ಲ. ಸೊ ಇಬ್ರು ಬಂದಿದಾರೋ ಅಥವಾ ಒಬ್ರು ಬಂದಿದಾರೋ ಅಲ್ಲಿ ನಮ್ಗೆ ಗೊತ್ತಾಗಿಲ್ಲ. ಮೇಲ್ಗಡೆಯಿಂದ ಅಂತೂ ಇಬ್ರು ಬಂದಿದ್ದಾರೆ, ಅದನ್ನ ನೋಡಿದೀವಿ ನಾವು. ಗೊತ್ತಿಲ್ಲ ಯಾಕಂದ್ರೆ ತುಂಬಾ ದೂರ ಇದೆ ಜಾಗ, ತುಂಬಾ ದೊಡ್ಡದು. ಆಮೇಲೆ ಸೊ ನಾವು ಅಲ್ಲೇ ಮಲ್ಕೊಂಡ್ಬಿಟ್ವಿ ಒಬ್ರ ಮೇಲೆ ಒಬ್ರು. ನನ್ನ ಹಸ್ಬೆಂಡ್ ಏನ್ ಮಾಡಿದ್ರು, ಪಾಪ ನಮ್ಗೇನಾದ್ರೂ ಆಗ್ಲಿ ಮಗ ಆದ್ರೂ ಬಚಾವಾಗ್ಲಿ ಅಂದ್ಬಿಟ್ಟು ಅವನ್ನ ಕೆಳಗಡೆ ಹಾಕಿ ಅವನ ಮೇಲೆ ಇವ್ರು ಮಲಗಿದ್ದಾರೆ. ಆಯ್ತಾ. ಅದಿಷ್ಟ ಆದ್ಮೇಲೆ ನನಗೆ ಅದು ಏನ್ ತಲೆ ಬಂತೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ನಾನು ಎದ್ದು ನಮ್ಮ ಬ್ಯಾಗ್ ತಗೊಳ್ಳೋಣ ಅಂತ ಹೋಗ್ತಿದ್ದೀನಿ. ಆಯ್ತಾ. ಎಲ್ಲಿಂದ ಯೋಚನೆ ಬಂದಿರ್ಬೋದು ನನ್ಗೆ ಇವತ್ತಿಗೂ ಗೊತ್ತಿಲ್ಲ. ಎಷ್ಟೋ ಜನ ನನ್ನ ರಿಲೇಟಿವ್ಸ್ ಫ್ರೆಂಡ್ಸ್ ಇವಾಗ್ಲೂ ಬೈತಾರೆ, ಏನಕ್ಕೆ ಹೋದೆ ನೀನು ಎದ್ದು ಅಂತ. ನನ್ಗೆ ಏನೂ ಗೊತ್ತಿಲ್ಲ ಮ್ಯಾಮ್. ಆವಾಗ ಆ ಸಿಚುವೇಶನ್ ಅಲ್ಲಿ ನಿಮ್ ತಲೆ ವರ್ಕೆ ಆಗಲ್ಲ, ಏನೋ ಒಂದು ಅದು ಯೋಚನೆ ಬರುತ್ತಪ್ಪ ಹೆಂಗೆ ಅಂತ. ಏನೂ ಇಲ್ಲ, ಎಲ್ರೂ ಹಂಗೆ ಸಿಚುವೇಶನ್, ಎಲ್ರೂ ಪ್ಯಾನಿಕ್, ಅವ್ರಿಗೆ ಎಲ್ರೂ ಕಂಪ್ಲೀಟ್ಲಿ ಬ್ಲಾಂಕ್ ಆಗ್ಬಿಟ್ಟಿದ್ದಾರೆ. ಆಯ್ತಾ. ನಾನು ಅಲ್ಲಿ ಬ್ಯಾಗ್ ಇತ್ತು, ಅಲ್ಲಿ ನಮ್ದು ಮೊಬೈಲು, ID ಕಾರ್ಡ್ಸ್, ಅಲ್ಲಿ ಎಲ್ಲ ಕಡೆನೂ ID ಕಾರ್ಡ್ಸ್ ತಗೊಂಡು ಹೋಗ್ಬೇಕು. ಸೊ ID ಕಾರ್ಡ್ಸ್ ಎಲ್ಲಾನು ಆ ಬ್ಯಾಗಲ್ಲಿದೆ. ನನ್ನ ತಲೆಯಲ್ಲೇನು, ನಾವ್ ಹೆಂಗಂದ್ರೂ ಇಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಟ್ರೆ ID ಕಾರ್ಡ್ಸ್ ಎಲ್ಲ ಬೇಕಾಗುತ್ತಲ್ಲ, ನಮ್ಮ ಮೊಬೈಲ್ ಬೇಕಾಗುತ್ತಲ್ಲ ಅಂದ್ಬಿಟ್ಟು ಆ ಬ್ಯಾಗ್ ಎತ್ಕೊಳ್ಳೋಣ ಅಂತ ಹೋಗಿರೋದು. ಎಸ್ಕೇಪ್ ಆಗ್ಬಿಟ್ರೆ ನಾವು ID ಕಾರ್ಡ್ ಬ್ಯಾಗ್ ತಗೊಂಡು ಆಚೆ ಹೋಗ್ಬಿಡ್ಬೋದು ಅನ್ನೋ ತಲೆ ನಂದು. ಆಯ್ತಾ. ನಾನು ಎದ್ದು ಬ್ಯಾಗ್ ತಗೊಳಕ್ಕೆ ಅಂತ ಅಂದ್ರೆ ಅಲ್ಲಿ ಚೇರ್ ಹಾಕಿದ್ರಲ್ಲ ಅದ್ರ ಕೆಳಗಡೆ ನಾವು ಮಲಗಿದ್ದು. ಎದ್ದು ಚೇರ್ ಮೇಲೆ ಹಿಂಗೆ ಬಗ್ಗೆ ಬ್ಯಾಗ್ ತಗೊಳಕ್ ಹೋಗ್ತಿದ್ದೀನಿ, ಒಂದ್ ಬುಲೆಟ್ ಸೈಡ್ ಇಂದ ಪಾಸ್ ಆಯ್ತು ನನಗೆ. ಓ ಮೈ ಗಾಡ್, ನನ್ನ ಮೈ ಜುಮ್ ಅಂತು ನೋಡಿ. ಇವರು ಹೇಗಾರು ಮಾಡೋ ಬ್ಯಾಗ್ ತಗೊಂಬೋಣ, ನಾವು ಬಚಾವ್ ಆಗ್ಬಿಟ್ರೆ ಹೆಂಗೋ ಆಚೆ ಹೊಟ್ಟೋಗ್ಬಿಡ್ಬೋದಲ್ವ ಅನ್ನೋದು ಬ್ಯಾಗ್ ತಗೊಳಕ್ ಹೋಗಿದ್ದಾರೆ. ಬುಲೆಟ್ ಜಸ್ಟ್ ಪಾಸ್ಡ್ ಓವರ್ ಹರ್ ಇಯರ್ಸ್. ದೇವ್ರಿದ್ದಾನೆ ಅನ್ನೋದಕ್ಕೆ ಐ ಥಿಂಕ್ ನೋಡಿ. ಅವತ್ತು ಏನ್ ಬೇಕಾದ್ರೂ ಆಗ್ಬೋದು. ಟಚ್ ವುಡ್, ಶಿ ಇಸ್ ರಿಯಲಿ ಲಕ್ಕಿ. ಇವತ್ತು ನನ್ನ ಜೊತೆ ಬಾಲಾಜಿ ಲೇಔಟಲ್ಲಿ ಮಲ್ಲತ್ತಳ್ಳಿ ಕೂತ್ಕೊಂಡು 1 ವರ್ಷ ಆದ್ಮೇಲೆ ಈ ಕತೆ ಹೇಳ್ತಾ ಇದ್ದಾರೆ. ನನ್ನ ಮಗ ಸ್ಕೂಲಿಂದ ಬಂದು ಈ ಕತೆ ಹೇಳೋಣ, ಮಮ್ಮಿ ಸಿದ್ಧಾಂತ ಅವ್ರ ಮಮ್ಮಿ ಇಯರ್ ಪಕ್ಕನೇ ಬುಲೆಟ್ ಹೋಯ್ತು ಮಮ್ಮಿ ಅಂತ. ನಾನು ನನ್ನ ಮಗ ಸುಳ್ಳು ಹೇಳ್ತಾನೆ, ಹಾಗೆಲ್ಲ ಇದ್ದಿದ್ರೆ ಅವ್ರು ನಾನು ಫೋನ್ ಮಾಡಿ ಹೇಳಿರೋರಲ್ವಾ ಅಂತ ಅನ್ಕೊಳ್ತಿದ್ದೆ. ಬಿಕಾಸ್ ಇವ್ರ ಮಗ ನನ್ನ ಮಗ ಸೇಮ್ ಸ್ಕೂಲ್, ಸೇಮ್ ಕ್ಲಾಸ್, ಸೇಮ್ ಸೆಕ್ಷನ್ ಇದ್ದಾರೆ. ನಾನು ನನ್ನ ಮಗನ ಮಾತು ನಂಬಲಿಲ್ಲ. ಏನೋ ಕತೆ ಹೇಳ್ತಾ ಇದ್ದಾನೆ ಬಿಡು, ಇಬ್ರು ಚಿಕ್ಕ ಹುಡುಗರಲ್ವಾ ಮಾತಾಡ್ಕೊಳ್ತೀನಿ ಅಂತ. ಇವಾಗ ಕೇಳಿದ್ರೆ ನನ್ನ ಮೈಯೆಲ್ಲ ಜುಮ್ ಅಂತ ಇದೆ. ಮೇಡಮ್ ಕೈ ಮುಗಿದ್ಬಿಡ್ತೀನಿ ಮೇಡಮ್, ನೀವು ದೇವ್ರ ಥರ ಹೇಳತ್ತು. ಯಾಕೆಂದ್ರೆ ಕಾಪಾಡಿದ್ದು ನಿಮ್ಮ ಹಸ್ಬೆಂಡ್ ಹೇಗಾಗಿರ್ಬೇಡ. ಅದು ಆಕ್ಚುಲಿ ಅವಾಗ ಅವ್ರಿಗೆ ಗೊತ್ತೇ ಇಲ್ಲ. ನನ್ನ ಪಕ್ಕದಲ್ಲೇ ಗುಂಡ್ ಹೋಗಿದೆ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಇಬ್ರು ಕೆಳಗಡೆ ಮಲಗಿದ್ದಾರೆ. ಆಯ್ತಾ. ನಾನು ತಗೊಳಕ್ಕೆ ಅಂತ ಹೋಗ್ತಿದ್ದೀನಿ, ಆ ಬುಲೆಟ್ ಪಾಸ್ ಆಗಿ ಅಲ್ಲಿ ಒಂಥರ ನೆಲಕ್ಕೆ ಬಿದ್ದಿದೆ ಬುಲೆಟ್. ಆವಾಗ ನನ್ಗೆ ಗೊತ್ತಾಗಿರೋದು ಬುಲೆಟ್ ಹೋಗಿದೆ ಅಂತ. ಇಲ್ಲೇ ಹೋಗಿದ್ದದು ನನ್ಗೆ ಏನು ಅಂತ ಗೊತ್ತಾಗಿದೆ. ಸ್ಟ್ರಿಂಕ್ ಅಂತ ಏನೋ ಒಂದು ಇದಾದಂಗೆ ಫೀಲ್ ಆದಂಗೆ ಆಯ್ತು. ನಿಮ್ಗೆ ಫೀಲ್ ಆಗುತ್ತೆ ಗಾಳಿ ಗೊತ್ತಾಗುತ್ತಲ್ವಾ, ಆ ತರ ಫೀಲ್ ಆಗಿತ್ತು ನನ್ಗೆ. ಬಟ್ ನಾನು ಅವಾಗ ಅದನ್ನ ಕಿರ್ಚೋ ತರ ಇಲ್ಲ, ನಾನು ಎಲ್ಲಾನು ಸಪ್ರೆಸ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಅಷ್ಟೇ, ಕಿರ್ಚೋ ತರ ಇಲ್ಲ. ಅಲ್ಲಿ ನೋಡಿದ್ರೆ ಎಲ್ಲಾರು ಹೊಡಿತಾ ಬರ್ತಾ ಇದ್ದಾರೆ. ಅಲ್ಲಿ ನಮ್ಮ ಎದುರುಗಡೆನೆ ಎಲ್ಲ ಹೆಣ ಬೀಳ್ತಾ ಇದೆ, ಎಲ್ಲಾರು ಕಿರ್ಚ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹಿಂಗೋ ಬ್ಯಾಗ್ ತಗೊಂಡು ಕೆಳಗಡೆ ಬಂದು ಮಲ್ಕೊಂಡೆ. ಆಮೇಲೆ ನನ್ನ ಹಸ್ಬೆಂಡ್ ಹತ್ರ ಕೇಳ್ತಿದ್ದೀನಿ, ಆವಾಗ್ಲೂ ನನ್ಗೆ ಗೊತ್ತಿಲ್ಲ ಏನ್ ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ, ಏನ್ ಆಗ್ತಾ ಇದೆ ಇಲ್ಲಿ ಅಂತ. ಆವಾಗ ಅವ್ರನ್ನ ಮಲ್ಕೊಂಡಾಗ ಕೇಳಿದೀನಿ. ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಅವ್ರು ಹೇಳಿದ್ದನ್ನ ನಾನು ಆಮೇಲೆ ಕೇಳಿದೆ, ಅವರಿಗೂ ಯಾವ ಇದ್ರಲ್ಲಿ ಹೇಳಿದೆ ಅಂತ ಅವರಿಗೂ ನೆನಪಿಲ್ವಂತೆ. ಮೇಡಮ್ ಇವಾಗ ಈ ಅಟ್ಯಾಕ್ ನಡೀತು, ಮನ್ಸೋಚ ಶೂಟ್ ಮಾಡ್ಕೊಂಡು ಎಷ್ಟೊತ್ತು ಶೂಟ್ ಮಾಡಿದ್ರು? ಒಂದು 15 to 20 ಮಿನಿಟ್ಸ್ ಅಂತೂ ಮಾಡಿದ್ದಾರೆ. ಯಾಕಂದ್ರೆ ಇವಾಗ ಮಾಡಕ್ ಸ್ಟಾರ್ಟ್ ಮಾಡಿದ್ರ, ಶೂಟ್ಔಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರ, ನಾವು ಅಲ್ಲೇ ಮಲ್ಕೊಂಡಿದೀವಿ. ಅಲ್ಲೇ ಒಬ್ರು ಲೋಕಲ್ ಅವರು, ಅಂದ್ರೆ ನಿಮ್ಗೆ ಅಟೈರ್ ನೋಡಿದ್ರೆ ಗೊತ್ತಾಗುತ್ತಲ್ಲ, ಅವ್ರು ಏನಂದ್ರು, ಈ ಕಡೆ ಗೇಟ್ ಇಂದ ನೀವು ಓಡ್ ಹೋಗಿ ಅಂತ ಹೇಳಿದ್ರು. ಸೊ ನೀವು ಯಾರು 20-25 ಜನ ಮಲ್ಕೊಂಡಿದ್ವು. ಈ ಕಡೆಯಿಂದ ಗೇಟ್ ಇಂದ ಅಂದ್ರೆ ಹೆಂಗ್ ಕನೆಕ್ಷನ್ ಇದೆ ಅಂತಂದ್ರೆ, ಆ ಟೆಂಟ್ ಸೈಡ್ಗೂ ಒಂದು ಗೇಟ್ ಇದೆ, ಆ ಗೇಟ್ ಮೇನ್ ಗೇಟಿಗೆ ಕನೆಕ್ಟ್ ಆಗ್ತದೆ. ಸೊ he was a Kashmiri person who wanted to go from there. ನಿಮ್ಮ ಜೀವನ ರಕ್ಷಣೆ ಮಾಡೋದು ಅವ್ರ ತಲೆಯಲ್ಲಿ ಇತ್ತು ಆಗಿದೆ. ಇರ್ಬಹುದೇನೋ ಗೊತ್ತಿಲ್ಲ. ಸೊ ಅವ್ರು ಹೇಳಿದ್ರು
ಅಲ್ಲೇ ಹಂಗೆ ಮಲ್ಕೊಂಡಿರ್ಬೇಕು. ನಾವು ಎದ್ದು ಓಡುವಾಗ ನಮ್ಗೆ ಹಿಂಗಡೆಯಿಂದ ಶೂಟ್ ಮಾಡ್ಬಿಟ್ರೆ ಏನು ಅಂತ ಗೊತ್ತಿಲ್ಲ, ಯಾಕಂದ್ರೆ ನಮ್ ಕಣ್ಣೆದುರಿಗೆ ನಾವು ನೋಡ್ತಿದೀವಿ ತಾನೆ ಅವ್ರು ಶೂಟ್ ಮಾಡೋದನ್ನ. ಸೊ ಸರಿ ಅಂತ ಓಡೇ ಬಿಡೋಣ ಏನಾದ್ರೂ ಆಗ್ಲಿ. ಸೊ ನೀವು ನಿಮ್ಮ ಹಸ್ಬೆಂಡ್ ಮಗ ದಾವಣಗೆರೆಯವರು ಎಲ್ಲರೂ ಸೇರಿ ಅಲ್ಲೇ ಫುಲ್ಲಿ ಒಂಥರ ಸ್ಟ್ಯಾಂಪೇಡ್ ತರ ಆಗೋಯ್ತು. ಪಾಪ ನನ್ ಮಗನೂ ಬಿದ್ಬಿಟ್ಟ, ಅವನ್ನ ತುಳ್ಕೊಂಡು ಎಷ್ಟೋ ಜನ ಹೋದ್ರು. ನನ್ ಹಸ್ಬೆಂಡ್ ಆದ್ರೂ ಅವ್ನ ಕೈ ಬಿಟ್ಟಿಲ್ಲ, ಅವನ್ನ ಎತ್ಕೊಂಡು ಮತ್ತೆ ಹಿಡ್ಕೊಂಡು ಓಡಕ್ ಸ್ಟಾರ್ಟ್ ಮಾಡ್ವಿ. ಅಂತೂ ಮೇನ್ ಗೇಟ್ ಇಂದ ಹೊರಗಡೆ ಬಂದ್ವಿ. ಆ ಟೈಮ್ ಆ ಟೆರರಿಸ್ಟ್ ಯಾರು ನಿಮ್ ಕಣ್ಣಿಗೆ ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ವಾ? ಏನೋ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟೇ ಏನು ನಾವು ಹಿಂದ್ಗಡೆನೂ ತಿರುಗಿ ನೋಡಕ್ ಹೋಗಿಲ್ಲ, ಏನು ನೋಡಿಲ್ಲ ನಾವು. ಅಲ್ಲಿಂದ ಹೋದ್ವಿ, ಓಡಕ್ ಸ್ಟಾರ್ಟ್ ಮಾಡ್ವಿ. ಓಡಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ದಾರಿ ಗೊತ್ತಿಲ್ಲ. ಅಲ್ಲಿ ನಮ್ ಕುದುರೆಯವರು ಎಲ್ಲ ಕುದುರೆನು ಎಲ್ಲ ದಿಕ್ಕಾಪಾಲಾಗಿ ಓಡ್ತಿದೆ. ಸೊ ಅವರೆಲ್ಲ ಲೋಕಲೈಟ್ಸ್ ಅವರು ಓಡ್ತಿದ್ದಾರೆ, ಕುದುರೆನೂ ಓಡ್ತಿದೆ, ನಾವು ಓಡ್ತಿದೀವಿ. ಸೊ ದಿಸ್ ವಾರ್ ಆರ್ ದಿಸ್ ಟೆರರ್ ಅಟ್ಯಾಕ್ ಇಸ್ ನಾಟ್ ಫಾರ್ ರಿಲಿಜನ್ ಅನ್ಸುತ್ತೆ. ಅವರು ಹಿಂದೂಸ್ನೇ ಟಾರ್ಗೆಟ್ ಮಾಡಿದ್ರು, ಅಲ್ಲಿ ಲೋಕಲೈಟ್ಸ್ನೇ ಟಾರ್ಗೆಟ್ ಮಾಡಿದ್ರು. ಐ ಡೋಂಟ್ ವಾಂಟ್ ಟು ಯೂಸ್ ಫ್ಯೂ ವರ್ಡ್ಸ್ ಯಾರನ್ನ ಟಾರ್ಗೆಟ್ ಮಾಡಿದ್ರು ಅಂತ. ಬಟ್ ಟಾರ್ಗೆಟ್ ಹ್ಯಾಪನ್ ಫಾರ್ ಎವ್ರಿಬಡಿ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಇರ್ರೆಸ್ಪೆಕ್ಟಿವ್ ಆಫ್ ಲೋಕಲೈಟ್ ಆಫ್ ಕಾಶ್ಮೀರ್, ಇರ್ರೆಸ್ಪೆಕ್ಟಿವ್ ಆಫ್ ಕಿಡ್ಸ್, ಫ್ಯಾಮಿಲಿ, ಚಿಲ್ಡ್ರನ್. ಮನ್ಸು ಹಚ್ಚಿ ಶೂಟ್ ಮಾಡಿದ್ರೆ ಟೆರರ್ ಹ್ಯಾಸ್ ನೋ ರಿಲಿಜನ್ ಅನ್ನೋದಕ್ಕೆ ಅನ್ಸುತ್ತೆ. ವಿಲ್ ಕಂಟಿನ್ಯೂ.